ಬಿಟ್ಟು ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆಯುವಂತೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ ತಾಲೂಕು ದಂಡಾಧಿಕಾರಿ ಎಂ ಮಮತಾ. ಶ್ರೀಮತಿ ಮಮತಾ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಎಂ ಮಮತಾ, ತಮ್ಮ ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟದ ಈ ದಿನದಂದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಭಯದಿಂದ ಪರೀಕ್ಷೆಗೆ ಹಾಜರಾಗದ ಸಂತೋಷದಿಂದ ಬಂದು ತಮ್ಮಲ್ಲಿರುವ ಅಗಾಧವಾದ ಜ್ಞಾನದ ಪ್ರತಿಭೆಯನ್ನ ಪರೀಕ್ಷೆಯಲ್ಲಿ ಬರೆಯುವ ಮೂಲಕ ನಿಮ್ಮ ಮೇಲಿಟ್ಟಿರುವ ಪೋಷಕರ ಹಾಗೂ ಶಿಕ್ಷಕರ ನಂಬಿಕೆಯನ್ನ ಉಳಿಸುವ ಕೆಲಸ ಮಾಡಬೇಕು. 1 ವರ್ಷದ ನಿಮ್ಮ ಶ್ರಮ ಇಂದು ನಿಮ್ಮ ಬರವಣಿಗೆ ಮೂಲಕ ನನಸಾಗುವ ಅದನ್ನ ಯಾವುದೇ ಕಾರಣಕ್ಕೂ ಭಯದಿಂದ ಪರೀಕ್ಷೆ ಬರೆಯದೆ ಸಂತೋಷದಿಂದ ಬರೆಯುವಂತೆ ಶುಭ ಹಾರೈಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆನ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯೊಂದಿಗೆ ಪ್ರಾರಂಭಿಸುತ್ತಿದ್ದು, ಈ ಬಾರಿಯ 7 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಸುಮಾರು 2081 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗುತ್ತಿದ್ದಾರೆ. ಬಂದಂತ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸಿದ್ದು, ಯಾರು ಸಹ ಅಂಜದೆ ಪ್ರೀತಿಯಿಂದ ಪರೀಕ್ಷೆಯನ್ನು ಬರೆಯಬೇಕು. ಈ ಬಾರಿ ಒಟ್ಟು 200 ಸಿಬ್ಬಂದಿಗಳು ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಿದ್ದು, ಪಟ್ಟಣದ ವ್ಯಾಪ್ತಿಯಲ್ಲಿ ಪಿಪಿಯುಸಿ, ಸರ್ವೋದಯ ಹಾಗೂ ಎಸ್ಸಿಎಸ್ ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರವನ್ನು ತೆರೆಯಲಾಗಿದೆ. ಅಲ್ಲದೆ ಅರೆಹಳ್ಳಿ, ಬಿಕ್ಕೋಡು, ಹಳೆಬೀಡು ಹಾಗೂ ಅಗ್ರಿಯಲ್ಲಿ ಸಹ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ವೋದಯ ಶಾಲೆಯ ಪ್ರಾಂಶುಪಾಲ ಪ್ರಕಾಶ್, ಮುಖ್ಯೋಪಾಧ್ಯಾಯ ಗಿರೀಶ್, ಎಸ್ಎಸ್ಎಲ್ಸಿ ಪರೀಕ್ಷೆ ನೋಡಲ್ ಅಧಿಕಾರಿ ಗೋಪಾಲ್, ಮಾರ್ಗಾಧಿಕಾರಿ ರವಿಕುಮಾರ್, ಶಿವಪ್ಪ, ಪಾಲಾಕ್ಷಮೂರ್ತಿ ಇತರರು ಹಾಜರಿದ್ದರು. 2081 ವಿದ್ಯಾರ್ಥಿಗಳು ನೀವು ಇವತ್ತು 10ನೇ ತರಗತಿಯ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಸಂತೋಷದಿಂದ ಪರೀಕ್ಷೆಯನ್ನು ಬರೀತೀರಿ. ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಶುಭವಾಗಿ. ಬೆಳಗಿನ ಶುಭಾಶಯಗಳನ್ನ ಕೋರ್ತಾ ವರ್ಷದಿಂದ ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರು ಮತ್ತು ನೀವುಗಳು ಏನೆಲ್ಲ ಶ್ರಮ ಹಾಕಿದ್ದೀರಾ, ಆ ಶ್ರಮನ ಇವತ್ತು ಬರವಣಿಗೆ ಮೂಲಕ ಹೊರಗಡೆ ಹಾಕೋದಕ್ಕೆ ಪರೀಕ್ಷೆ ಅನ್ನೋ ಒಂದು ಸಾಧನನ ತಾವು ಎದುರಿಸ್ತಾ ಇದ್ದೀರಾ. ಹಲವಾರು ಜೀವನದಲ್ಲಿ, ನಿಮ್ಮ ಶಿಕ್ಷಣ ಜೀವನದಲ್ಲಿ ಹಲವಾರು ಮೆಟ್ಟಿಲುಗಳಿದೆ. ಹಾಗೆ SSLC ಪರೀಕ್ಷೆ ಅನ್ನೋದು ಕೂಡ ಒಂದು ಮೆಟ್ಟಿಲು. ಅದು ಒಂದು ಮುಖ್ಯವಾದ ಮೆಟ್ಟಿಲು. ಮುಂದಿನ ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದು ಒಂದು ಮುಖ್ಯವಾದ ಮೆಟ್ಟಿಲು. ಆ ಮೆಟ್ಟಿಲನ್ನು ಎಲ್ಲರೂ ಕೂಡ ದಾಟಲು ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಶುಭ ಆಗಲಿ. ಪರೀಕ್ಷೆಯನ್ನು ಭಯ ಬೇಡ. ನೀವು ಏನು ಓದಿರ್ತೀರಾ ಅದನ್ನು ಬರವಣಿಗೆ ಮೂಲಕ ಹೊರಗಡೆ ಹಾಕೋದಕ್ಕೆ ತಾವು ಬಂದಿದ್ದೀರಾ ಅನ್ನೋ ಒಂದು ಮನಸ್ಥಿತಿಯಿಂದ ತಾವುಗಳೆಲ್ಲರೂ ಕೂಡ ಏನು ಓದಿರ್ತೀರಾ ಅದನ್ನು ನೆನಪು ಮಾಡಿಕೊಂಡು ಚೆನ್ನಾಗಿ ಬರಿಬೇಕು ಅಂತ ಎಲ್ಲ ಮಕ್ಕಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮರ್ತೋದ್ರೂ ಕೂಡ ಎದುರ್ಕೊಳ್ಳೋ ಬೇಡ. ಒಂದು 10 ನಿಮಿಷ ತಾವುಗಳೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿರೋ ಒತ್ತಡನ ಹೊರಗಡೆ ಹಾಕಿದ್ರೆ ನೀವೇನೆಲ್ಲ ಓದಿರ್ತೀರಾ ಅದೆಲ್ಲ ನಿಮಗೆ ನೆನಪಿಗೆ ಬರುತ್ತೆ. ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಿ ಪರೀಕ್ಷೆಯನ್ನು ಭಯನ ಬಿಟ್ಟು ಪರೀಕ್ಷೆ ಬರೀರಿ ಅಂತ ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನ ಕೊಡ್ತೇನೆ. ಒಂದು ನಿಮಿಷ ಆಗಿ